ಸರ್, ಇವತ್ತು ಡಿಸೆಂಬರ್ 20ನೇ ತಾರೀಕು ನಮ್ಮೆಲ್ಲರಿಗೂ ಒಂಥರ ಊರ ಹಬ್ಬ ಅಂತಾನೆ ಹೇಳ್ಬೋದು, ಒಂದು ಜಾತ್ರೆ ಅಂತಾನು ಹೇಳ್ಬೋದು. ಯಾಕಂದ್ರೆ ಇವತ್ತು ನಿಮ್ಮೆಲ್ಲರ ಯುವಕರ ಬಂಧು ಬಡವರ ಆಶಾ ಕಿರಣ ಜಿ.ವಿ. ನಾಗಣ್ಣ ಅವ್ರ ಹುಟ್ಟುಹಬ್ಬ ಅಂದ್ರೆ ನಮ್ಗೊಂಥರ ಊರಬ್ಬ ಇದ್ದಂಗೆನೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾಗಣ್ಣ. ದೇವರು ನಿಮ್ಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಆಯಸ್ಸು, ಆರೋಗ್ಯ, ಐಶ್ವರ್ಯ, ನಿಮ್ಮ ಮುಂದಿನ ಯಶಸ್ಸು ಎಲ್ಲ ಜೋರಾಗಿ ಕೊಟ್ಟು ಕಾಪಾಡ್ಲಿ. ಆಕ್ಚುಲಿ ಮೊದಲನೇದಾಗಿ ನಾಗಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇಲ್ಲಿ ಎಷ್ಟೋ ಜನ ಯುವಕರು ಬಂದಿದ್ದಾರೆ, ಎಲ್ಲ ಕೆಲಸ ಕಾರ್ಯ ಬಿಟ್ಟು ಬಂದಿದ್ದಾರೆ. ರಾಜಕಾರಣಿಗಳಿಗೆ ಆಲ್ಮೋಸ್ಟ್ ನಾವ್ ಎಲ್ಲಾರನ್ನೂ ದುಡ್ಡು ಕೊಟ್ಟು ಕಳಿಸ್ತೀವಿ. ಇಲ್ಲೆಲ್ಲ ನಾಗಣ್ಣಗೋಸ್ಕರ ಪ್ರೀತಿಯಿಂದ 2,2 ಸಾವಿರ 3,3 ಸಾವಿರ ದುಡಿಯೋರು ಕೂಡ ಎಲ್ಲಾರು ಕೆಲಸ ಬಿಟ್ಟು ಬಂದಿದ್ದಾರೆ. ನಿಜವಾಗ್ಲೂ ಆ ಅಭಿಮಾನ ಪ್ರೀತಿ ಯಾವ ರೀತಿ ಸಂಪಾದನೆ ಮಾಡಿದ್ದಾರೆ ನಾಗಣ್ಣವ್ರನ್ನ ಇದ್ರಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಸಾವಾಗ್ಲಿ ಸಂಕಟ ಆಗ್ಲಿ ನಾಗಣ್ಣವರು ಎಲ್ಲದಕ್ಕಿಂತ ಮೊದ್ಲಾಗಿ ನಿಂತ್ಕೊಂಡಿರ್ತಾರೆ. ಅವ್ರು ಇವತ್ತರೆಗೂ ರಾಜಕಾರಣಿಗೆ ಬಂದೇ ಇಲ್ಲ, ಆದ್ರೂ ಕೂಡ ಅವ್ರು ಬಂದಿದ್ದಾರೆ. ಬಟ್ ಇಂಥ ವ್ಯಕ್ತಿಗಳು ರಾಜಕಾರಣಿಗೆ ಬಂದ್ರೆ ನಿಜವಾಗ್ಲೂ ನಮ್ಮಂತ ಯುವಕರಿಗಾಗಿರ್ಬೋದು, ಜನಗಳಿಗಾಗಿರ್ಬೋದು ಯಾವ ರೀತಿ ಸೇವೆ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಜಿ.ವಿ. ನಾಗರಾಜ್ ಅವರ ಹುಟ್ಟುಹಬ್ಬ ಇವತ್ತು ನಮ್ಮ ಒಬ್ಬರದೇ ಶ್ರಮ ಇಲ್ಲ, ಇಡೀ ಕರ್ನಾಟಕ ರತ್ನ ಅಪ್ಪು ಬಾಯ್ಸ್ ಹಾಗೂ ಜಿ.ವಿ. ನಾಗರಾಜ್ ಯೂತ್ ಬ್ರಿಗೇಡ್ ಅನ್ನೋದು ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀವಿ. ಅದರಿಂದ ಎಲ್ಲಾ ಹುಡುಗರು ಇವತ್ತು ನಿನ್ನೆಯಿಂದಾನು ಒಂದು ಹೊಸದಾಗಿ ಏನಾದ್ರು ಒಂದು ಮಾಡಬೇಕು ಡಿಫ್ರೆಂಟ್ ಆಗಿ. ಅವ್ರು ನಮಗೋಸ್ಕರ ದುಡಿಯೋದೇನಂದ್ರೆ ಹಗಲು ರಾತ್ರಿ ಪಾರ್ಕು ಕೆರೆ ಅನ್ನೋದು ದುಡ್ಕೊಂಬಂದು ನಮ್ಗೆ ಸೇವೆ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ. ಅದರಿಂದ ನಾವು ಇವತ್ತು ಆ ಕಾನ್ಸೆಪ್ಟಲ್ಲಿ ಅವ್ರಿಗೊಂದು ಕೇಕ್ ಮಾಡಿಸಿದ್ದೀವಿ. ನಮ್ಮ ಖುಷಿಗೆ ಇವತ್ತು ಯಾವಾಗ 20ನೇ ತಾರೀಕು ಬರುತ್ತೆ ಅಂತ ಕಾಯ್ಕೊಂಡು ಕುಂತಿದ್ವಿ. ಇವತ್ತು 20ನೇ ತಾರೀಕು ಬಂದ್ಬಿಟ್ಟಿದೆ. ಆದರೆ ಇವತ್ತು ಒಂದು ಹುಟ್ಟುಹಬ್ಬನ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ. ಮುಂದೆ ಥಿಯೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ, ಒಳ್ಳೆ ಪಾಲಿಕೆ ಸದಸ್ಯರಾಗಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ಸುಮಾರು ವರ್ಷದಿಂದ ಕಾಯ್ತಾ ಇದ್ವಿ. ಮುಂಚೆ ನಮ್ಮ ಸೀನಣ್ಣವ್ರು ಇದ್ರು, ಅದೇ ಥರ ನಮಗೆ ಇವಾಗ ಒಂದು 5-6 ವರ್ಷದಿಂದ ಅವರು ನಾನು ಅದೇ ರೀತಿಯಲ್ಲಿ ಬರಬೇಕು ಅಂದ್ಬಿಟ್ಟು ಮುಂದೆ ಬಂದಿದ್ದಾರೆ. ಮುಂದಿನ ರೀತಿಯಲ್ಲಿ ಸೀನಣ್ಣನ ನಾವು ನಾಗಣ್ಣನ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಯೂತ್ ಬಾಯ್ಸ್ ಹಾಗೂ ಬೆಂದಕಾಳರ ಹುಡುಗರಿಗೆ ಸದಾ ನಾನು ಚಿರುಣಿ ಆಗಿರ್ತೀನಿ. ಈ ಒಂದು ಸಂದರ್ಭದಲ್ಲಿ ನನಗೆ ಹುಟ್ಟುಹಬ್ಬನ ನಾನು ಬೇಡ ಅಂತ ಹೇಳಿದ್ದೆ, ಇದ್ರೂ ಇಲ್ಲಣ್ಣ ಹೋದ ವರ್ಷ ನೀವು ಹಿಂಗೆ ತಪ್ಸ್ಕೊಂಡು ಹೋದ್ರಿ, ಈ ವರ್ಷ ಇರಬೇಕು, ಗ್ರೇಟರ್ ಬೆಂಗಳೂರು ಬೇರೆ ಆಗಿದೆ, ಈ ವರ್ಷ ಪಾಲಿಕೆ ಸದಸ್ಯರಾಗಬೇಕು ನೀವು ಬೇರೆ ಅಂತ ಹೇಳಿ ಜನರ ಒತ್ತಾಯದ ಮೇರೆಗೆ ಇವರೆಲ್ಲ ನನಗೆ ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಸ್ಪರ್ಧಿಸಿ ಜನರ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧರಾಗಿರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪಕ್ಷದವ್ರ ಹತ್ರ ನಾನು ಇನ್ನೂ ಯಾವ ಪಕ್ಷದ ಹೋಗಿ ಕೇಳಿಲ್ಲ, ಕೇಳಕ್ಕೆ ನನ್ನ ಹಿರಿಯರು ಹೇಳಿದ್ದಾರೆ. ಇವತ್ತು ಅವ್ರನ್ನ ಸಂದರ್ಭ ಈ ಒಂದು ಸುಂದರ ಸಂದರ್ಭದಲ್ಲಿ ಅವ್ರನ್ನ ಮೀಟ್ ಮಾಡಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅವರು ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡಿ ಮುಂದಿನ ರೀತಿಯಲ್ಲಿ ನಾನು ನಿಮಗೆ ಸಲಹೆ ಕೊಡ್ತೀನಿ. ನಮ್ಮ ಸ್ನೇಹಿತರು ಏನೇ ಒಂದು ಕಾರ್ಯಕ್ರಮ ಆಗಲಿ, ಈ ತರ ನನ್ನ ಮಿತ್ರ ವಿಶ್ವ ಅವ್ರು ಹೇಳಿದ್ರು, ಒಂದು ಸಾವಾಗಿರ್ಬೋದು, ಒಂದು ಮದುವೆ ಆಗಿರ್ಬೋದು, ಏನೇ ಒಂದು ಕಾರ್ಯಕ್ರಮ ಇದ್ರು, ಇಲ್ಲ ಒಂದು ಮೆಡಿಕಲ್ ಹಾಸ್ಪಿಟ್ಲಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರು ನಾನು ಮುಂದೆ ನಿಂತು ಸಹಕಾರ ನೀಡ್ತೀನಿ. ಈ ರೀತಿ ನನಗೆ ಸ್ನೇಹಿತರು ಉತ್ತಮ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ನನ್ನ ಬಾಲ್ಯ ಸ್ನೇಹಿತ ನಾಗರಾಜು ಮತ್ತು ಶ್ರೀನಿವಾಸ್ ಇವರಣ್ಣ ತುಂಬ ಬಾಲ್ಯ ಸ್ನೇಹಿತರು ನಮಗೆ. ಈ ನಮ್ಮ ರಾಜನಗರದಲ್ಲಿ 4th ಬ್ಲಾಕಲ್ಲಿ ಜನಸೇವೆ, ಬಡವರ ಬಂಧು, ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಇವ್ರ ಹೆಸರು ಹೇಳಿದ್ರೆ ಸಾಕು, ಯಾರದೇ ಎಲ್ಲೇ ಏನೇ ಕೆಲಸ ಇದ್ರೂ ನಡೆಯುತ್ತೆ, ಅಷ್ಟೊಂದು ಹೆಸರುವಾಸಿ ಮಾಡಿದ್ದಾರೆ. ತುಂಬ ಒಳ್ಳೆ ಮನುಷ್ಯರು. ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲು ನಾನು ಇಷ್ಟಪಡುತ್ತೇನೆ. ಓಕೆ ಸರ್, ಅವ್ರಿಗೆ ರಾಜಕೀಯವಾಗಿ ಅವ್ರ ರಾಜಕೀಯದಲ್ಲಿ ತುಂಬ ಇದಿದೆ. ಅವ್ರ ಅಣ್ಣವ್ರ ಹೆಸರೇ ಸಾಕು ಇವ್ರನ್ನ ರಾಜಕೀಯದಲ್ಲಿ ಮುಂದೆ ಬರೋಕ್ಕೆ. ಆ ಹೆಸರಿಂದಾನೇ ಇವರು ತುಂಬ ಒಳ್ಳೆ ಕೆಲಸ, ಅವ್ರ ಅಣ್ಣನ ಥರನೇ ಇವರನ್ನು ಒಳ್ಳೆ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ ಅವತ್ತಿಂದ. ಈ ಸಲ ಗ್ರೇಟರ್ ಬೆಂಗಳೂರಿಂದ ಇವರಿಗೆ ಒಂದು ಒಳ್ಳೆ ಇದು ಸಿಗಲಿ ಅನ್ನೋದು ನಮ್ಮ ಆರೈಕೆ.